ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಿ ಈಗ ಜಾತಿ ಸಮೀಕರಣ ಮತ್ತು ಸಚಿವ ಸಂಪುಟ ವಿಸ್ತರಣೆಯ ಜಿದ್ದಾಜಿದ್ದಿ ತಾರಕಕ್ಕೇರಿದೆ. ಸದ್ಯ ಇಡೀ ರಾಜ್ಯದ ಗಮನ ಸೆಳೀತಾ ಇರೋದು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಭದ್ರವಾಗಿ ನೆಲೆಯೂರಿರುವ ಪ್ರಭಾವಿ ಈಡಿಗ ಸಮುದಾಯ. ಹೌದು, ಅತ್ಯಂತ ಬಲಿಷ್ಠವಾಗಿರುವ ಈಡಿಗ ಸಮುದಾಯಕ್ಕೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗುತ್ತಾ ಅನ್ನೋ ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಒಂದು ಕಡೆ ಹಿರಿಯ ನಾಯಕರ ಅನುಭವ, ಇನ್ನೊಂದು ಕಡೆ ಪ್ರಾದೇಶಿಕ ಸಮತೋಲನದ ಒತ್ತಡ, ಮಗದೊಂದು ಕಡೆ ಯುವ ನಾಯಕರ ಹಠ. ಈ ಎಲ್ಲದರ ನಡುವೆ ಸಮುದಾಯದ ಸಚಿವ ಸ್ಥಾನ ಈ ಮೂವರಲ್ಲಿ ಯಾರಿಗೆ ಸಿಗಬಹುದು ಎನ್ನುವ ಯಕ್ಷ ಪ್ರಶ್ನೆ ಎದುರಾಗಿದೆ. ಹೌದು, ಕಾಂಗ್ರೆಸ್ನ ಹಿರಿಯ ರಾಜತಾಂತ್ರಿಕ BK ಹರಿಪ್ರಸಾದ್, ಸಾಗರದ ಆಕ್ರಮಣಕಾರಿ ನಾಯಕ ಗೋಪಾಲಕೃಷ್ಣ ಬೇಳೂರು ಮತ್ತು ಈಗಾಗಲೇ ಸಚಿವರಾಗಿದ್ದ ಮಧು ಬಂಗಾರಪ್ಪ ಅವರ ನಡುವಿನ ಈ ತ್ರಿಕೋನ ಸ್ಪರ್ಧೆ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಹಾಗಿದ್ರೆ ಏನಿದು ಈಡಿಗ ಸಮುದಾಯದ ಸಚಿವ ಸ್ಥಾನದ ಲೆಕ್ಕಾಚಾರ? ಸಿಎಂ ಮತ್ತು ಹೈಕಮಾಂಡ್ ಯಾರಿಗೆ ಮಣೆ ಹಾಕಬಹುದು? ಈ ಮೂವರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳೇನು ಅನ್ನೋದನ್ನ ತಿಳಿಬೇಕಾ? ಹಾಗಿದ್ರೆ ಈ ಸ್ಟೋರಿಯನ್ನ ಕೊನೆವರೆಗೂ ನೋಡಿ. ಪ್ರಿಯ ವೀಕ್ಷಕರೇ, ಯಾವಾಗ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೋ ತಕ್ಷಣ ಈಡಿಗ ಸಮುದಾಯದ ನಾಯಕರು ಮತ್ತು ಮಠಾಧೀಶರು ಅಲರ್ಟ್ ಆಗಿಬಿಟ್ರು. ಸಮುದಾಯಕ್ಕೆ ಜನಸಂಖ್ಯೆಯ ಆಧಾರದ ಮೇಲೆ ಸೂಕ್ತ ಸ್ಥಾನಮಾನ ಸಿಗಬೇಕು ಅನ್ನೋ ಒತ್ತಾಯ ತೀವ್ರಗೊಂಡಿತು. ಮೊದಲಿಗೆ ನಾವು BK ಹರಿಪ್ರಸಾದ್ ಅವರ ಬಗ್ಗೆ ನೋಡೋದಾದರೆ, ರಾಷ್ಟ್ರ ರಾಜಕಾರಣದಲ್ಲಿ ದಶಕಗಳ ಕಾಲ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗಿಂತಲೂ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಹೊಂದಿದ್ದ ನಾಯಕ. ಆದರೆ ಕಳೆದ ಕೆಲವು ಸಮಯದಿಂದ ಅವರು ಅಸಮಾಧಾನಗೊಂಡಿದ್ದಾರೆ. ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕರಾವಳಿ ಭಾಗದ ಹಿಂದುಳಿದ ವರ್ಗಗಳಿಗೆ ಬಲ ತುಂಬಬೇಕು ಮತ್ತು ಅವರ ಅಸಮಾಧಾನವನ್ನು ಶಮನ ಮಾಡಬೇಕು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಇನ್ನೊಂದೆಡೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಸದಾ ಆಕ್ರಮಣಕಾರಿ ಮತ್ತು ಅಭಿವೃದ್ಧಿಯ ಜೊತೆಗೆ ಮಲೆನಾಡು ಭಾಗದಲ್ಲಿ ಪಕ್ಷಕ್ಕಾಗಿ ನಿರಂತರವಾಗಿ ಶ್ರಮಿಸಿದವರು. ನನಗೂ ಸಚಿವ ಸ್ಥಾನ ಸಿಗಬೇಕು, ಮಲೆನಾಡಿನ ಈಡಿಗ ಸಮುದಾಯಕ್ಕೆ ಅನ್ಯಾಯವಾಗಬಾರದು ಎಂದು ಬಹಿರಂಗವಾಗಿಯೇ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲೂ ಶ್ರಮಿಸಿರುವ ಬೇಳೂರು ಅವರಿಗೆ ಈ ಬಾರಿ ಅದೃಷ್ಟ ಒಲಿಯುತ್ತಾ ಕಾದು ನೋಡಬೇಕು. ಇನ್ನು ಮೂರನೇ ಪ್ರಮುಖ ಹೆಸರು ಅಂದರೆ ಅದು ಮಧು ಬಂಗಾರಪ್ಪ. ಮಾಜಿ ಸಿಎಂ ಬಂಗಾರಪ್ಪ ಅವರ ರಾಜಕೀಯ ಉತ್ತರಾಧಿಕಾರಿಯಾಗಿ ಈಗಾಗಲೇ ಸಚಿವ ಸ್ಥಾನ ಅಲಂಕರಿಸಿದ್ದ ಮಧು ಬಂಗಾರಪ್ಪ ಅವರಿಗೆ ಈಗ ಸ್ಥಾನ ಉಳಿಸಿಕೊಳ್ಳುವುದು ಬಹುದೊಡ್ಡ ಸವಾಲಾಗಿದೆ. ಆದರೆ ಜಿಲ್ಲಾ ರಾಜಕಾರಣದ ಸಮೀಕರಣಗಳು ಮತ್ತು ಹೈಕಮಾಂಡ್ ಜೊತೆಗಿನ ಒಡನಾಟ ಮಧು ಬಂಗಾರಪ್ಪ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ವೀಕ್ಷಕರೇ, ಈಡಿಗ ಸಮುದಾಯದ ಕೋಟಾದಲ್ಲಿ ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಹರಿಪ್ರಸಾದ್ ಅವರ ಅನುಭವಕ್ಕೆ ಮಣೆ ಹಾಕಬೇಕಾ, ಬೇಳೂರು ಅವರ ಹೋರಾಟದ ಗುಣಕ್ಕೆ ಬೆಲೆ ಕೊಡಬೇಕಾ ಅಥವಾ ಮಧು ಬಂಗಾರಪ್ಪ ಅವರ ನಾಯಕತ್ವವನ್ನೇ ಮುಂದುವರಿಸಬೇಕಾ ಎನ್ನುವ ಗೊಂದಲದಲ್ಲಿ ಸಿಎಂ DK ಶಿವಕುಮಾರ್ ಇದ್ದಾರೆ. ಸಮುದಾಯದ ಸ್ವಾಮೀಜಿಗಳು ಸಹ ಈ ಬಗ್ಗೆ ಸೂಕ್ಷ್ಮ ನಿಗಾ ಇಟ್ಟಿದ್ದಾರೆ. ಇಷ್ಟೊಂದು ಪೈಪೋಟಿಯ ನಡುವೆ ಹೈಕಮಾಂಡ್ ಈ ಮೂವರಲ್ಲಿ ಯಾರ ಕೈ ಹಿಡಿಯುತ್ತೆ, ಕೊನೆ ಕ್ಷಣದಲ್ಲಿ ಯಾರಿಗೆ ಸಚಿವ ಪಟ್ಟ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.